ವಿನಾಕಾರಣ ಗುತ್ತಿಗೆದಾರರು ಒಂದಿಷ್ಟು ಆರೋಪಗಳನ್ನು ಮಾಡ್ತಾರೆ, ಕಮಿಷನ್ ಹೆಚ್ಚಾಗಿದೆ ಅನ್ನುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ದೂರು ಕೊಡಿ, ಕಂಪ್ಲೇಂಟ್ ಕೊಡಿ ಅಂತ. ಹಿಂದೆ 40% ದೂರು ಕೊಟ್ರೆ ತಪ್ಪು ತಿಳ್ಕೊಬೇಡಿ, ದೂರು ಕೊಟ್ರೆ ಅವನಿಗೆ ಯಾರೋ ಅವನ ಕತೆ ಏನಾಯ್ತದೆ, ಇವ್ರ ಮೇಲೆ ಆ್ಯಕ್ಷನ್ ತಗೋತಾರ. ಇಲ್ಲಿವರೆಗೆ ಸಂಪಾದನೆ ಏನು ಮಾಡಿದ್ವಿ ಅದ್ರಲ್ಲಿ ಶೇರ್ ತಗೊಂಬ ಅಂತಾರೆ. ದೂರ ಏನಾದ್ರು ಕೊಟ್ಟರೆ ಯಾರಾದರೂ ಅಧಿಕಾರಿಗಳ ಮೇಲೆ ಏನಾದರೂ ಇವತ್ತು ಹೋಗಿ ಇಷ್ಟು ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಲಂಚದಲ್ಲಿ, ಅದ್ರ ಶೇರ್ ಇನ್ನೂ ತಂದಿಲ್ಲ ತಗೊಂಬ ಇಲ್ಲಿ ಅಂತ ಅಂದರೆ ಪಾಪ ಅವನ ಕತೆ ಏನಾಗಬೇಕು. ಇದು ಇರೋ ವಾಸ್ತವಾಂಶ. ಇವ್ರ ಹತ್ರ ಹೋಗಿ ದೂರು ಕೊಟ್ಟರೆ ಈಗ ಕುರಿ ಕಾಯಿಗೆ ತೋಳ ಬಿಟ್ಟಂಗೆ ಆಯ್ತದೆ, ಕುರಿ ಕಾಯಲಿಕ್ಕೆ. ಇದು ಪರಿಸ್ಥಿತಿ. ಸರ್, ಈಗ ಹಾಸನಾಂಬೆ ಇದರಲ್ಲಿ ನಿಮಗೆ ಪ್ರೋಟೋಕಾಲ್ ಕೊಟ್ಟಿಲ್ಲ ಅಂತ ಸರಿಯಾಗಿ ಪಾಲನೆ ಮಾಡಿಲ್ಲ ಅಂತ ಜೆಡಿಎಸ್ನವರು ಪ್ರೊಟೆಸ್ಟ್ ಮಾಡ್ತಾರೆ. ನಾನು ಬ್ರದರ್, ನನ್ನ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡಲ್ಲ. ನಾನು ಎಂದೂ ಸಹ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದ್ರ ಬಗ್ಗೆ ಮಹತ್ವ ಕೊಟ್ಟಿಲ್ಲ. ಪಾಪ ನಾನು ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿಯೆಲ್ಲ ಹೊರಗಡೆ ಮಲಗೋರು, ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ ಪಾಪ ಗ್ರಾಮ ವಾಸ್ತವ್ಯ ಮಾಡಬೇಕಾದ್ರೆ. ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ. ಆದರೂ ಒಂದು ಕಡೆ ಜನಗಳು ಶಾಂತ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ. ನಮಗೆ ಬೇಕಾಗಿರೋದು ಅದು ನಡೀತಾ ಇದೆ. ಅದ್ರ ಬಗ್ಗೆ ನಾವ್ಯಾಕೆ ಚರ್ಚೆ ಮಾಡಬೇಕು, ಅದರ ಅವಶ್ಯಕತೆ ಇಲ್ಲ. ಇಲ್ಲಿ ಈಗೆಲ್ಲ ಸದ್ಯದಲ್ಲಿ 3-4 ದಿವಸದಲ್ಲಿ ಅನೌನ್ಸ್ ಮಾಡ್ತೀವಿ. ಅದು ನವಂಬರ್ ತಿಂಗಳಿಗೆ ನಮ್ಮ ಪಕ್ಷ 22ನೇ ತಾರೀಕು ಇರಬೇಕು. 25 ವರ್ಷಗಳನ್ನು ಪೂರೈಸ್ತಾ ಇದ್ದೇವೆ JDS ಆದಮೇಲೆ. ಆ ಹಿನ್ನೆಲೆಯಲ್ಲಿ ಒಂದು ಬೃಹತ್ ಸಭೆ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.